students, welcome back to our class. In this class, we have to discuss the most important chapter, freedom movement. In this chapter, mainly we have to discuss some important contents. These are, first one is rise of nationalism, then Indian National Congress, moderates, then radicals and revolutionaries. The rise of nationalism. ನ್ಯಾಷನಲಿಸಮ್ ಪ್ರಾರಂಭ ಆಗೋಕ್ಕೆ ಕೆಲವೊಂದು ಕಾರಣಗಳೇ ಇವೆ. ಅದರಲ್ಲಿ ದ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೈಬ್ರೆಂಟ್ ಚಾಪ್ಟರ್ ಇನ್ ದ ಇಂಡಿಯನ್ ಹಿಸ್ಟ್ರಿ. ಇದಕ್ಕಿಂತ ಮುಂಚೆನೆ ತುಂಬ ಕಿಂಗ್ಸ್ಗಳು ದ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ರೂಲ್. ಬಟ್ ಅವ್ರು ಏನು ಒಂದು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ರು, ದಟ್ ವಾಸ್ ಓನ್ಲಿ ಫಾರ್ ದೇರ್ ಪೊಲಿಟಿಕಲ್ ಗೋಲ್ಸ್ ಟು ಅಚೀವ್ ದೇರ್ ಪವರ್ ಆ್ಯಂಡ್ ಎಕ್ಸ್ಟೆಂಡ್ ದೇರ್ ಕಿಂಗ್ಡಮ್. ಬಟ್ ಏನು ಅವರು ಒಂದು ಹೋರಾಟವನ್ನು ಮಾಡಿದ್ರು ಬ್ರಿಟಿಷರ ಅಗೇನ್ಸ್ಟ್, ಇದನ್ನ ನಾವು ಏನಂತ ಕನ್ಸಿಡರ್ ಮಾಡಿದೀವಿ ಅಂತ ಅಂದ್ರೆ ದ ಬಿಗಿನಿಂಗ್ ಆಫ್ ನ್ಯಾಷನಲಿಸಮ್. ಡ್ಯೂರಿಂಗ್ ದ ಸೆಕೆಂಡ್ ಹಾಫ್ ಆಫ್ 19th century, many developments took in India, like expansion of communication and also roads, then expansion of English education, journalism and the birth of cultural associations. ಈ ರೀತಿಯ ಬದಲಾವಣೆಗಳು ನಮ್ಮ ಇಂಡಿಯಾದಲ್ಲಿ ಆದ್ರೂ ಸಹ ದೇ ಸಫರ್ಡ್ ಅ ಲಾಟ್ ವಿತ್ ದ ಫೆಮಿನ್ಸ್ ಅಂಡ್ ಆಲ್ಸೋ ಹಾರ್ಡ್ಶಿಪ್ಸ್ ಕ್ರಿಯೇಟೆಡ್ ಬೈ ದ ಬ್ರಿಟಿಷ್ ರೂಲ್. ಇದೇ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಬರಗಾಲ ಒಂದು, ನೆಕ್ಸ್ಟು ಬಡತನ, ಹಾಗೆಯೇ ಬ್ರಿಟಿಷರು ಇಂಪ್ಲಿಮೆಂಟ್ ಮಾಡ್ತಿದ್ದಂಥ ಹಲವಾರು ಆರ್ಥಿಕ ನೀತಿಗಳು ನಮ್ಮ ಭಾರತದಲ್ಲಿ ಹೆಚ್ಚು ಬಿಕ್ಕಟ್ಟುಗಳನ್ನು ಸೃಷ್ಟಿ ಮಾಡ್ತು. ಇದರಿಂದ ನಮ್ಮ ಜನರು ತುಂಬಾನೇ ಕಷ್ಟಗಳನ್ನ ಅನುಭವಿಸ್ತಾರೆ. ದೆನ್ ಮೆನಿ ಫಾರ್ಮರ್ಸ್ ಅಂಡ್ ಟ್ರೈಬಲ್ ಎಜಿಟೇಷನ್ಸ್ ದಟ್ ಟುಕ್ ಪ್ಲೇಸ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಸೊ ಇಟ್ ಈಸ್ ಅ ಪ್ರೂಫ್ ಆಫ್ ದಿಸ್. ಅಂಡ್ ಆಲ್ಸೋ ಇಂಡಿಯನ್ಸ್ ಹೂ ಸಫರ್ಡ್ ಇನ್ ದ ಹ್ಯಾಂಡ್ಸ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ put up a strong resistance in the form of the first war of Indian independence in 1857. ಈ ಎಲ್ಲಾ ಪರಿಣಾಮಗಳಿಂದ ಭಾರತೀಯರು ಬ್ರಿಟಿಷ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಈ ಟೈಮ್ನಲ್ಲೇನೆ ರೈತರು ಮತ್ತೆ ಈ ಬುಡಕಟ್ಟು ಹೋರಾಟಗಳು ನಡೆದವು. ಈ ಹೋರಾಟಗಳನ್ನೇ ನಮಗೆ ಸಾಕ್ಷಿ ಅಂತ ಹೇಳ್ಬೋದು, ಬ್ರಿಟಿಷರ ವಿರುದ್ಧ ನಮ್ಮ ಭಾರತೀಯರು ಹೇಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂತ. ಹೀಗೇನೆ ಹಲವು ಸಂಕಷ್ಟಗಳಿಗೆ ಒಳಗಾದಂತಹ ನಮ್ಮ ಭಾರತೀಯರು 1857ರಲ್ಲಿ ಬ್ರಿಟಿಷ್ ವಿರುದ್ಧ ಪ್ರಾರಂಭಿಸಿದಂತಹ ದ ಫಸ್ಟ್ ಇಂಡಿಯನ್ ಇಂಡಿಪೆಂಡೆನ್ಸ್ ವಾರೇ ಮುಖ್ಯ ಕಾರಣವಾಗಿರೋದನ್ನ ನಾವು ನೋಡ್ಬೋದು. ಆಸ್ ಅ ರಿಸಲ್ಟ್ ಇಟ್ ಎಂಡೆಡ್ ದ ರೂಲ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ದ ಇಯರ್ 1858 ಅಂಡ್ ಆಲ್ಸೋ ಸ್ಟಾರ್ಟೆಡ್ ದ ರೂಲ್ ಆಫ್ ದಿ ಕ್ವೀನ್ ಆಫ್ ಇಂಗ್ಲೆಂಡ್ ಇನ್ 1858. ಈ ಎಲ್ಲದರ ಪರಿಣಾಮವಾಗಿ 1858ರಲ್ಲಿ ಬ್ರಿಟನ್ನಿನ ಸರ್ಕಾರ ಘೋಷಣೆಯೊಂದನ್ನು ಹೊರಡಿಸಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲ ಆಡಳಿತವನ್ನು ಕೊನೆಗೊಳಿಸಿ ನೇರವಾಗಿ ಬ್ರಿಟಿಷ್ ಸರ್ಕಾರದ ಆಡಳಿತ ಬ್ರಿಟನ್ನಿನ ರಾಣಿಯ ಹೆಸರಿನಲ್ಲಿ ಜಾರಿಗೊಳಿಸಿತು. ಅಂಡ್ with the implementation of Act of 1861, the participation of Indians in the legislation process was ushered in. ಅಂದರೆ ನಮ್ಮ ಒಂದು ಭಾರತೀಯರು ಸಹ ಶಾಸನವನ್ನು ರೂಪಿಸುವಂತಹ ಪ್ರಕ್ರಿಯೆಯಲ್ಲಿ ತೊಡಗುವಂತಹ ಒಂದು ಕಾನೂನುಗಳನ್ನ 1861ರ ಒಂದು ಕಾಯ್ದೆಯ ಮೂಲಕ ಆರಂಭವಾಯಿತು. ಆ್ಯಂಡ್ ಆಸ್ ಅ ರಿಸಲ್ಟ್ ಆಫ್ ಆಲ್ ದಿಸ್ ದ ಎಜುಕೇಟೆಡ್ ಯೂತ್ ಸ್ಟಾರ್ಟೆಡ್ sharing the idea of nationalism with the ordinary people, and nationalism found its root as a concrete concept. ಈ ಎಲ್ಲ ಪರಿಣಾಮದಿಂದಾಗಿ ಇಂಗ್ಲಿಷ್ ಕಲಿತಂತಹ ಒಂದು ಹೊಸ ವಿದ್ಯಾವಂತ ವರ್ಗ ನಮ್ಮ ಭಾರತದಲ್ಲಿ ಸೃಷ್ಟಿಯಾಯಿತು. ಈ ವರ್ಗ ರಾಷ್ಟ್ರೀಯತೆ ಎಂಬ ಒಂದು ನ್ಯಾಷನಲಿಸಮ್ ಕಾನ್ಸೆಪ್ಟ್ ಇದು ಸೃಷ್ಟಿಗೊಳಿಸುವ ಹಾಗೂ ಈ ಸಾಮಾನ್ಯ ಜನರ ಜೊತೆ ಒಂದು ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದರಿಂದ ಈ ನ್ಯಾಷನಲಿಸಮ್ ಅನ್ನೋ ಒಂದು ಕಾನ್ಸೆಪ್ಟು ಇನ್ನೂ ಹೆಚ್ಚಾಯಿತು. ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಸ್ ದ ಇನ್ಸ್ಟಿಟ್ಯೂಷನಲ್ ಎಕ್ಸ್ಪ್ರೆಷನ್ ಆಫ್ ದಿಸ್. ಈ ಎಲ್ಲ ಮುಂದುವರಿದಂಥ ಅಂಶಗಳನ್ನೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ನಾವು ಹೇಳ್ಬೋದು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇನ್ ದ ಇಯರ್ 1857 ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟಾರ್ಟೆಡ್. ಬೈ ದಿಸ್ led to the development of political awakening in India, and many educated youth provided leadership
to various associations which had nationalistic outlook. Among them very important associations are, first one is the Hindu Mela, second one All Indian Associations, and Pune Sarvajanik Sabha, and the Indian Association. ಈ ಇಂಪಾರ್ಟೆಂಟ್ ಅಸೋಸಿಯೇಷನ್ಸ್ಗಳನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಬಿಕಾಸ್ ಕ್ವಶನ್ನ ಕೇಳ್ತಾರೆ. ಕ್ವಶನ್ ವಿಲ್ ಬಿ ಲೈಕ್ ದಿಸ್: ಮೆನ್ಷನ್ ದ ಅಸೋಸಿಯೇಷನ್ಸ್ which were started after the first war of Indian independence. ಈ 4 ಇಂಪಾರ್ಟೆಂಟ್ ಅಸೋಸಿಯೇಷನ್ಸ್ಗಳನ್ನ ನೀವು ಬರೀಬೇಕು. Later, the newspapers opposed the stance of the British government. ಅಂದರೆ ಪತ್ರಿಕೆಗಳು ಬ್ರಿಟಿಷ್ ಸರ್ಕಾರದ ಅಂಶಗಳನ್ನು ವಿರೋಧಿಸತೊಡಗಿದವು. ಹಾಗಾಗಿ ಲಾರ್ಡ್ ಲಿಟ್ಟನ್ enacted the important act, Vernacular Press Act, to curb the independence of the independent press. ಈ ಪತ್ರಿಕೆಗಳಿಗಿದ್ದಂತಹ ಸ್ವತಂತ್ರವನ್ನು ಹೇಗಾದರೂ ಮಾಡಿ ಕೊನೆಗೊಳಿಸಬೇಕು ಅನ್ನೋ ಕಾರಣದಿಂದ ಬ್ರಿಟಿಷ್ ಸರ್ಕಾರ ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟನ್ನು ಲಾರ್ಡ್ ಲಿಟ್ಟನಿನ ಕಾಲದಲ್ಲಿ ಜಾರಿಗೊಳಿಸಲಾಯಿತು. ಸೊ ಆಲ್ ದೀಸ್ ಡೆವಲಪ್ಮೆಂಟ್ಸ್ ಇನ್ವಿಟೇಬಲಿ ಲೆಡ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಈ ಹಿನ್ನೆಲೆಯಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾಯಿತು. ಒನ್ ಮಾರ್ಕ್ ಕ್ವಶನ್ಸ್ ವಿಲ್ ಕಮ್. ಹೂ ಇಂಪ್ಲಿಮೆಂಟೆಡ್ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್? ಆನ್ಸರ್ ವಿಲ್ ಬಿ ಲಾರ್ಡ್ ಲಿಟ್ಟನ್. And again one more type of questions they will ask. Why Vernacular Press Act implemented? Answer: to curb the independence of the independent press. The Indian National Congress established in a national convention it held at Bombay December 28 in 1885. Question will ask for 1 mark. When Indian National Congress established? Answer: December 28, 1885 at Bombay. And the founder was A.O. Hume, and the first president of Indian National Congress was W.C. Banerjee. ಯಾರು ಫಸ್ಟ್ ಪ್ರೆಸಿಡೆಂಟ್ ಆಗಿದ್ರು ಅಂತ ಕೂಡ ಕ್ವಶನ್ನ ಕೇಳ್ತಾರೆ. W.C. ಬ್ಯಾನರ್ಜಿನ ಬರೀಬೇಕು. ಆ್ಯಂಡ್ ಹೂ ವಾಸ್ ದ ಫೌಂಡರ್ ಅಂತ ಅಂದರೆ A.O. Hume, ಅವ್ರ ಹೆಸರನ್ನ ನೀವು ಬರೀಬೇಕು. A.O. Hume ವಾಸ್ ಅ retired British civil servant, and he met political leaders in the cities like Madras, then Bombay, and Calcutta. Even there he discussed the various issues like public importance. Indian National Congress declared that achieving national unity as its primary aim during its first national convention, and also it developed to achieve unity among the diverse cultural and social parts of the India. ಮೊದಲನೆಯ ಸಭೆಯಲ್ಲಿಯೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತನ್ನ ಪ್ರಮುಖ ಉದ್ದೇಶ ರಾಷ್ಟ್ರೀಯ ಐಕ್ಯತೆಯನ್ನು ಬೆಳೆಸುವುದು, ಹಾಗೆಯೇ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕ ಅಂಶಗಳನ್ನು ಹೊಂದಿದಂತಹ ಭಾರತೀಯರಲ್ಲಿ ಐಕ್ಯತೆಯನ್ನು ಸಾಧಿಸಲು ಇದು ಹಂತ ಹಂತವಾಗಿ ಪ್ರಯತ್ನಿಸಿತು. ನ್ಯೂಸ್ ಪೇಪರ್ಸ್ ವರ್ ಪಬ್ಲಿಷ್ಡ್ ಇನ್ ವರ್ನಾಕ್ಯುಲರ್ ಲ್ಯಾಂಗ್ವೇಜ್. ವರ್ನಾಕ್ಯುಲರ್ ಲ್ಯಾಂಗ್ವೇಜ್ ಅಂತ ಅಂದರೆ ದೇಶೀಯ ಭಾಷೆ, ಈ ಆಡು ಭಾಷೆಗಳಲ್ಲಿ ಪತ್ರಿಕೆಗಳನ್ನು ಪ್ರಕಟಿಸಿ. ಆ್ಯಂಡ್ ಎನೇಬಲ್ಡ್ ಡಿಸ್ಕಷನ್ ಆನ್ ವೇರಿಯಸ್ ಸೋಷಿಯಲ್ ಇಶ್ಯೂಸ್. ಆ ಪತ್ರಿಕೆಗಳ ಮೂಲಕ ಆ ಸಮಯದಲ್ಲಿ ಇದ್ದಂತಹ ರಾಜಕೀಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಆರಂಭವಾಯಿತು. ಆ್ಯಂಡ್ as a result various political issues reached the people. ಇದರಿಂದಾಗಿ ರಾಜಕೀಯ ಸಮಸ್ಯೆಗಳ ಬಗ್ಗೆ ಜನರಿಗೆ ತಿಳಿಯಿತು. ನಂತರ ಬ್ರಿಟಿಷ್ ಎಂಪ್ಲಾಯ್ಡ್ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ because to break the unity emerging among the people with the development of nationalism. So they started implementing strategies to cause disunity among the Hindus and also Muslims. ಈ ಎಲ್ಲದರ ಪರಿಣಾಮವಾಗಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡೆವಲಪ್ಮೆಂಟ್ನ ಬ್ರಿಟಿಷರು ಗಮನಿಸಿ ತಮ್ಮ ಹೊಡೆದು ಆಳುವ ನೀತಿಯನ್ನು ಜಾರಿಗೆ ತಂದರು. ಇದರ ಉದ್ದೇಶ ಹಿಂದೂ ಮತ್ತು ಮುಸ್ಲಿಮ್ಸರನ್ನು ಡಿವೈಡ್ ಮಾಡೋದೇ ಅವರ ಒಂದು ಪೊಲಿಟಿಕಲ್ ಸ್ಟ್ರಾಟಜೀಸ್ ಆಗಿತ್ತು.
ಆ ಕಾರಣದಿಂದ ಅವರು ಈ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯನ್ನು ಇಂಪ್ಲಿಮೆಂಟ್ ಮಾಡಿದ್ರು. ಸ್ಟಿಲ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಂಟಿನ್ಯೂಡ್ ವಿತ್ ಇಟ್ಸ್ ಫೋಕಸ್ ಆನ್ creating unity among Indians. So, during the later part of the 19th century, differences of opinions arose in the Indian National Congress due to their differences in ideology, beliefs, and also execution styles. They are identified as moderates and radicals. ಇಷ್ಟೆಲ್ಲಾದರೂ ಸಹ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ರೂಪಿಸಿತು. ಮತ್ತು 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಕೆಲವು ರಾಜಕೀಯ ಭಿನ್ನಾಭಿಪ್ರಾಯಗಳು ಕಾಣಿಸಿಕೊಂಡಿತು. ಸೊ ಅವರ ಒಂದು ಕಾರ್ಯತಂತ್ರ, ನಂಬಿಕೆಗಳು ಮತ್ತು ಹೋರಾಟದ ಒಂದು ವಿಧಾನಗಳಿಂದಾಗಿ ಅವರಲ್ಲಿ ಮಾಡ್ರೇಟ್ಸ್ ಅಂದರೆ ಈ ಮಂದಗಾಮಿ ಮತ್ತು ರ್ಯಾಡಿಕಲ್ಸ್ ಮೀನ್ಸ್ ತೀವ್ರವಾದಿಗಳೆಂದು ಗುರುತಿಸಿಕೊಳ್ಳುತ್ತಾರೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಮಾಡರೇಟ್ಸ್. ಒನ್ ಮಾರ್ಕ್ ಕ್ವಶನ್ಸ್ ವಿಲ್ ಕಮ್. ವಾಟ್ ಇಸ್ ದ ಏಜ್ ಆಫ್ ಮಾಡರೇಟ್ಸ್? ಆನ್ಸರ್ ಇಸ್ ದ ಫಸ್ಟ್ 20 years ಆಫ್ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಸ್ ಕಾಲ್ಡ್ ಆಸ್ ದ ಏಜ್ ಆಫ್ ಮಾಡರೇಟ್ಸ್ ಅಂತ ಆನ್ಸರ್ನ ಬರೀಬೇಕು. ಆ್ಯಂಡ್ ಮೆನ್ಷನ್ ದ ಇಂಪಾರ್ಟೆಂಟ್ ಲೀಡರ್ಸ್ ಆಫ್ ಮಾಡರೇಟ್ಸ್ ಅಂತ 1 ಮಾರ್ಕ್ಗೆ ಕ್ವಶನ್ನ ಕೇಳ್ತಾರೆ. ದ ಇಂಪಾರ್ಟೆಂಟ್ ಮೇಜರ್ leaders of moderates are, the first one is Dadabhai Naoroji and W.C. Banerjee and M.G. Ranade, Surendranath Banerjee and Gopal Krishna Gokhale. Moderates had faith in the rule of British and judiciary. Moderates ಅವರು ಬ್ರಿಟಿಷ್ ಆಳ್ವಿಕೆ ಮತ್ತು ಅವರು ನೀಡುತ್ತಿದ್ದಂತಹ ಒಂದು ನ್ಯಾಯದಲ್ಲಿ ತುಂಬಾ ನಂಬಿಕೆಯನ್ನು ಇಟ್ಟಿದ್ದರು. ಸೊ they used to table their demands with the framework of the constitution through prayers and requests. ಸೊ ಹಾಗಾಗಿ ಇವರು ಒಂದು ಸಂವಿಧಾನದ ಚೌಕಟ್ಟಿನೊಳಗೆ ಪ್ರಾರ್ಥನೆಗಳು ಮತ್ತು ಬೇಡಿಕೊಳ್ಳುವ ಮೂಲಕ ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುತ್ತಿದ್ದರು. ಹಾಗೆಯೇ ದೇ ಟ್ರೈ ಟು ಬ್ರಿಂಗ್ ಇನ್ ಪೊಲಿಟಿಕಲ್ ಅವೇರ್ನೆಸ್ ಅಮಾಂಗ್ ದಿ ಪೀಪಲ್. ಇವರು ಜನರಲ್ಲಿ ಒಂದು ರಾಜಕೀಯ ಎಚ್ಚರವನ್ನು ಅಂದರೆ ಜಾಗೃತಿಯನ್ನು ತರುವಂತಹ ಪ್ರಯತ್ನವನ್ನು ಮಾಡಿದರು. ಸೊ ದೇ ಆರ್ಗನೈಸ್ಡ್ ಪಬ್ಲಿಕ್ ಮೀಟಿಂಗ್ಸ್. ಹಾಗಾಗಿ ಇವರು ಭಾರತೀಯರಿಗೆ ಸಲ್ಲಬೇಕಾದಂತಹ ನ್ಯಾಯವನ್ನು ಕುರಿತು ಸಭೆಗಳನ್ನ ಕೂಡ ನಡೆಸ್ತಾರೆ. ಅಲ್ಲಿ ಕೆಲವೊಂದು ಚರ್ಚೆಗಳನ್ನು ಮಾಡಿ ಸರ್ಕಾರಕ್ಕೆ ತಮ್ಮ ಒಂದು ಮನವಿಗಳನ್ನು ಸಲ್ಲಿಸುತ್ತಾರೆ. ಸೊ ದೇ ಸಬ್ಮಿಟೆಡ್ memorandums to the government. The moderates submitted memorandums to the British government. In that memorandums, moderates mentioned some important demanding. First one was development of Indian industries. ದೇಶದ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಗೊಳಿಸುವಂಥದ್ದು. ಸೆಕೆಂಡ್ ಒನ್ ಕಟಿಂಗ್ ಡೌನ್ ಆಫ್ ಮಿಲಿಟರಿ ಎಕ್ಸ್ಪೆಂಡಿಚರ್ ಮೀನ್ಸ್ ಸೈನಿಕ ವೆಚ್ಚವನ್ನು ಕಡಿಮೆ ಮಾಡುವಂಥದ್ದು. ಬಿಕಾಸ್ ನಾವು ಆಲ್ರೆಡಿ ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಚಾಪ್ಟರ್ನಲ್ಲಿ ದ ಡಾಕ್ಟ್ರಿನ್ ಆಫ್ ಸಬ್ಸಿಡಿಯರಿ ಅಲಿಯನ್ಸ್ ಪಾಲಿಸಿ ಬಗ್ಗೆ ಮತ್ತು ಆ ಒಂದು ಪಾಲಿಸಿಯ ಕಂಡೀಷನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಅಕಾರ್ಡಿಂಗ್ ಟು ದಟ್ ಪಾಲಿಸಿ ಬ್ರಿಟಿಷ್ ಆರ್ಮಿಯ ಎಲ್ಲ ಖರ್ಚು ವೆಚ್ಚಗಳನ್ನು ನಮ್ಮ ಇಂಡಿಯನ್ಸೇ ನೋಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಮಾಡರೇಟ್ಸ್ ಅವರು ಸೈನಿಕ ವೆಚ್ಚವನ್ನು ಕಡಿಮೆ ಮಾಡಬೇಕು ಅಂತ ಬ್ರಿಟಿಷ್ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಡುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಪ್ರೊವೈಡಿಂಗ್ ಗುಡ್ ಎಜುಕೇಷನ್, ಉತ್ತಮವಾದ ಶಿಕ್ಷಣವನ್ನು ಕೊಡುವಂಥದ್ದು. ಆ್ಯಂಡ್ ಇಂಪ್ಲಿಮೆಂಟಿಂಗ್ ಪ್ರೋಗ್ರಾಮ್ಸ್ ಫಾರ್ ಪಾವರ್ಟಿ ಅಲಿವೇಷನ್ ಅಂದರೆ ಈ ಬಡತನದ ಬಗ್ಗೆ ಪರಿಹಾರಗೊಳಿಸುವಂತಹ ಕಾರ್ಯಕ್ರಮಗಳನ್ನು ಬ್ರಿಟಿಷ್ ಸರ್ಕಾರ ಕೈಗೊಳ್ಳಬೇಕು ಅನ್ನೋದು ಮಾಡರೇಟ್ಸ್ ಅವರ ಬೇಡಿಕೆಗಳಾಗಿದ್ದವು. ಆ್ಯಂಡ್ ಬ್ರಿಟಿಷ್ ಸರ್ಕಾರದ ಆಳ್ವಿಕೆಯಿಂದ ನಮ್ಮ ದೇಶದಲ್ಲಿ ಆಗುತ್ತಿದ್ದಂತಹ ದುಷ್ಪರಿಣಾಮಗಳು ಮೊಟ್ಟ ಮೊದಲನೆಯ ಬಾರಿಗೆ ಮಾಡರೇಟ್ಸ್ ಅವರೇ ಸ್ಟಡಿ ಮಾಡುವಂಥದ್ದು. ಸೊ ಮಾಡರೇಟ್ಸ್ ವರ್ ದ ಫಸ್ಟ್ ಟು ಸ್ಟಡಿ ಅಬೌಟ್ ದ ಇಲ್ ಎಫೆಕ್ಟ್ಸ್ ಆಫ್ ದಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. 1 ಮಾರ್ಕ್ ಕ್ವಶನ್ನ ಕೇಳ್ತಾರೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಡ್ರೈನ್ ಥಿಯರಿ? ದ ಆನ್ಸರ್ ಈಸ್ moderates explain the drain of resources of India into England through scientific statistics and called it drain theory. The British facilitated the draining out of precious Indian resources to England by increasing the import and reducing the export. Dadabhai Naoroji and R.C. Dutt published books
for explaining the draining of Indian resources into England. ದಾದಾಬಾಯಿ ನೌರೋಜಿ ಅವರು ಅದನ್ನು ಒಂದು ಸಂಪತ್ತಿನ ಸೋರಿಕೆ ಸಿದ್ಧಾಂತ ಎಂದು ಕರೆದರು. ಹಾಗೆಯೇ ಇಂಪೋರ್ಟ್ನ ಜಾಸ್ತಿ ಮಾಡಿ ಎಕ್ಸ್ಪೋರ್ಟ್ನ ಕಡಿಮೆ ಮಾಡಿದರಿಂದನೇ ಮೇನ್ ಆಗಿ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿಯಲು ಕಾರಣವಾಯಿತು ಎಂಬುದು ಅವರು ಪ್ರತಿಪಾದಿಸಿದರು. ಹಾಗೆಯೇ ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡುತ್ತಿದ್ದಂತಹ ವೇತನ ಆಗಿರ್ಬೋದು, ನಿವೃತ್ತಿ ವೇತನ ಆಗಿರ್ಬೋದು, ಹಾಗೆಯೇ ಆಡಳಿತಾತ್ಮಕ ವೆಚ್ಚವನ್ನು ಭಾರತವೇ ನಮ್ಮ ದೇಶನೇ ಭರಿಸಬೇಕಾಗಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಅಪಾರವಾದ ಸಂಪತ್ತು ಬ್ರಿಟನಿಗೆ ಹರಿದು ಹೋಗುತ್ತಿತ್ತು ಎಂಬುದನ್ನು ಅವರು ವಿವರವಾಗಿ ವಿಶ್ಲೇಷಿಸಿ ಜನರ ಮುಂದಿಟ್ಟರು. ದಾದಾಬಾಯಿ ನೌರೋಜಿ ಅವರಂತೆಯೇ ಆರ್.ಸಿ. ದತ್ ಅವರು ಸಹ ತಮ್ಮ ಕೃತಿಗಳ ಮೂಲಕ ಭಾರತದ ಸಂಪತ್ತನ್ನು ಬ್ರಿಟಿಷರು ಹೇಗೆ ಕೊಂಡೊಯ್ದರು ಎಂಬುದನ್ನು ವಿವರಿಸಿದರು. ಆ್ಯಂಡ್ ದ ಪೀರಿಯಡ್ ಆಫ್ ಮಾಡರೇಟ್ಸ್ ಇಸ್ ಕಾಲ್ಡ್ ಆಸ್ the age of liberal nationalism, and the period between 1885 and 1905 is called as the age of moderates. Let's understand about radicals. Radicals means ತೀವ್ರಗಾಮಿಗಳು ಅಂತ ಕರೆಯುತ್ತೇವೆ. And the soft stance of the moderates towards the British made unhappy group within the Congress to call them as a political beggars. ಮಾಡರೇಟ್ಸ್ ಅವರು ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ಅಪಾರ ನಂಬಿಕೆಯನ್ನು ಇಟ್ಟಿದ್ರು. ಹಾಗೆಯೇ ಮಾಡರೇಟ್ಸ್ ಅವರು ತುಂಬ ಮೃದು ಸ್ವಭಾವದವರಾಗಿದ್ದರು. ಸೊ ರ್ಯಾಡಿಕಲ್ಸ್ ಅವರು ಈ ಮಾಡರೇಟ್ಸ್ ಅವ್ರನ್ನ ಪೊಲಿಟಿಕಲ್ ಬೆಗ್ಗರ್ ಅಂದರೆ ರಾಜಕೀಯ ಭಿಕ್ಷುಕರು ಎಂದು ಕರೆದರು. ಆ್ಯಂಡ್ ದ ಗ್ರೂಪ್ ಕಾಂಗ್ರೆಸ್ ಮೆನ್ ಹೂ ಕ್ರಿಟಿಸೈಸ್ ದ ಸಾಫ್ಟ್ ಸ್ಟಾನ್ಸ್ ಆಫ್ ಮಾಡರೇಟ್ಸ್ ಆರ್ ಕಾಲ್ಡ್ ಆಸ್ radicals. The most important members of the radicals are Aurobindo Ghosh and Bala Gangadhar Tilak, then Bipin Chandrapal and Lal Lajpat Rai. ಇವರು ಇಂಪಾರ್ಟೆಂಟ್ ಲೀಡರ್ಸ್ಗಳು. and they opposed the stance of the British who consider nominating the Indian members to Indian legislative assemblies as an important favor. ಒಂದು ಸಂವಿಧಾನಾತ್ಮಕ ಕಾಯ್ದೆಗಳ ಮೂಲಕ ಭಾರತೀಯರಿಗೆ ಶಾಸನಗಳ ಸಭೆಗಳಿಗೆ ಒಂದು ನಾಮನಿರ್ದೇಶನವನ್ನು ಮಾಡುವಂತಹ ಮೂಲಕ ಅವರಿಗೆ ಮಾಡುತ್ತಿದ್ದಂತಹ ಒಂದು ಬ್ರಿಟಿಷರ ಧೋರಣೆಗಳನ್ನು ಬಲವಾಗಿ ರ್ಯಾಡಿಕಲ್ಸ್ ಅವರು ವಿರೋಧಿಸಿದರು. ದ ಪಾರ್ಟಿಷನ್ ಆಫ್ ಬೆಂಗಾಲ್ ಮೀನ್ಸ್ ಬಂಗಾಳದ ವಿಭಜನೆ. ಬಿಕಾಸ್ ದ ಆಂಟಿ ಬ್ರಿಟಿಷ್ ಸೆಂಟಿಮೆಂಟ್ ವಾಸ್ ಡಾಮಿನೆಂಟ್ ಇನ್ Bengal. So it was the center of anti-British protests. Bengal had more concentration of Muslims and Hindu people. So the east part of Bengal had more number of Muslims and the west part of Bengal had more number of Hindus. And in order to suppress these developments, Viceroy Lord Curzon decided to dividing Bengal in the name of administration. ಬ್ರಿಟಿಷ್ ವಿರೋಧಿ ಭಾವನೆ ಮತ್ತು ಚಟುವಟಿಕೆಗಳ ಕೇಂದ್ರವಾಗಿದ್ದಂತಹ ಬೆಂಗಾಲ್ ವಿಭಜನೆಯ ಯೋಜನೆಯನ್ನು ಬ್ರಿಟಿಷರು ಯೋಚಿಸಿದರು. ಬಿಕಾಸ್ ಬೆಂಗಾಲ್ ಪ್ರಾಂತ್ಯವು ಹೆಚ್ಚಾಗಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳನ್ನು ಹೊಂದಿತ್ತು. ಈಸ್ಟ್ ಪಾರ್ಟ್ ಆಫ್ ಬೆಂಗಾಲ್ನಲ್ಲಿ ಹೆಚ್ಚಾಗಿ ಮುಸ್ಲಿಮ್ಸ್, ವೆಸ್ಟ್ ಬೆಂಗಾಲ್ನಲ್ಲಿ ಹಿಂದೂಸ್. ಈ ಅಂಶಗಳನ್ನು ತಿಳಿದಂತಹ ಬ್ರಿಟಿಷ್ ಸರ್ಕಾರ ಬೆಂಗಾಲ್ ಪ್ರಾಂತ್ಯವನ್ನು 1905ನಲ್ಲಿ ವಿಭಜಿಸಿದರು. The British divided Bengal in 1905. The British thought of suppressing the spirit of national freedom struggle with the partition of Bengal. But the partition of Bengal in 1905 was strongly opposed by Indian National Congress. But the Bengali language could unite the Hindu and Muslim communities. ಬ್ರಿಟಿಷರು ಒಂದು ಹೊಡೆದು ಆಳುವ ನೀತಿ ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಯಿಂದ 1905ರ ಒಂದು ಬೆಂಗಾಳ ವಿಭಜನೆಯನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅವರು ಸ್ಟ್ರಾಂಗ್ ಆಗಿ ವಿರೋಧಿಸಿದರು. ಆದರೆ ಬಂಗಾಳಿ ಭಾಷೆಯು ಮುಸ್ಲಿಂ ಮತ್ತು ಹಿಂದೂ ಸಮುದಾಯಗಳನ್ನು ಒಟ್ಟುಗೂಡಿಸುವಂತಹ ಶಕ್ತಿಯನ್ನು ಹೊಂದಿತ್ತು. In this situation, to bring unity among Hindus and Muslims, held Raksha Bandhan and cultural festivals, and also the partition of Bengal resulted in the widespread protests across the country.
ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಭಾವೈಕ್ಯತೆಯನ್ನು ಮೂಡಿಸಲು ರಕ್ಷಾ ಬಂಧನ್ ಆ್ಯಂಡ್ ಕಲ್ಚರಲ್ ಫೆಸ್ಟಿವಲ್ಸ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮತ್ತು ಬಂಗಾಳದ ವಿಭಜನೆಯ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ಕೂಡ ನಡೆದವು. ದ ರ್ಯಾಡಿಕಲ್ಸ್ ಟುಕ್ ದ ಇಶ್ಯೂ ಟು ದ ಡೋರ್ ಸ್ಟೆಪ್ಸ್ ಆಫ್ ಕಾಮನ್ ಪೀಪಲ್. ದೇ ಕಾಲ್ಡ್ ಫಾರ್ ಬಾಯ್ಕಾಟಿಂಗ್ ಆಫ್ ಫಾರಿನ್ ಗೂಡ್ಸ್ and the institutions encourage this, and also Indians were encouraged to use local goods. The British government withdrew the Bengal partition order in the year 1911. ಬಂಗಾಳ ವಿಭಜನೆಯ ವಿರುದ್ಧ ಸ್ವದೇಶಿ ಚಳುವಳಿಯನ್ನು ಪ್ರಾರಂಭಿಸಲಾಯಿತು. ಇದನ್ನು ದೇಶಾದ್ಯಂತ ಕೊಂಡೊಯ್ದವರು ರ್ಯಾಡಿಕಲ್ಸ್. ಹಾಗೆಯೇ ವಿದೇಶಿ ವಸ್ತುಗಳು ಮತ್ತು ಅದನ್ನು ಪ್ರೋತ್ಸಾಹಿಸುವ ಸಂಸ್ಥೆಗಳನ್ನು ಬಹಿಷ್ಕರಿಸಲು ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡುತ್ತಾರೆ. ಮತ್ತು ಸ್ವದೇಶಿ ವಸ್ತುಗಳನ್ನೇ ಬಳಸುವಂತೆ ಭಾರತೀಯರನ್ನು ಪ್ರೇರೇಪಿಸಿದರು. ಹೀಗೆ ಭಾರತೀಯರ ತೀವ್ರ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ಬೆಂಗಾಲ್ ವಿಭಜನೆಯನ್ನು 1911ರಲ್ಲಿ ಹಿಂಪಡೆಯಲಾಯಿತು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಬಾಲಗಂಗಾಧರ್ ತಿಲಕ್. ಬಾಲಗಂಗಾಧರ್ ತಿಲಕ್ ಡಿಕ್ಲೇರ್ಡ್ ಸ್ವರಾಜ್ ಈಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಾಲ್ ಹ್ಯಾವ್ ಇಟ್. ಬಾಲಗಂಗಾಧರ್ ತಿಲಕ್ ಅವರು ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತಿರುವೆ ಎಂದು ಘೋಷಿಸುವಂತಹ ಮೂಲಕ ಭಾರತೀಯರ ಒಂದು ಮನದಾಳದ ಭಾವನೆಯನ್ನು ಅವರು ಹೊರಹಾಕಿದರು. ಆ್ಯಂಡ್ ರ್ಯಾಡಿಕಲ್ಸ್ ದೇರ್ ಮೇನ್ ಏಮ್ ವಾಸ್ ಅಟೆಂಡಿಂಗ್ ಕಂಪ್ಲೀಟ್ ಫ್ರೀಡಮ್. ರ್ಯಾಡಿಕಲ್ಸ್ ಅವರ ಒಂದು ಮುಖ್ಯ ಗುರಿ ಏನಾಗಿತ್ತು ಅಂತಂದರೆ ಪೂರ್ಣ ಸ್ವರಾಜ್ಯವನ್ನು ಪಡೆಯುವುದು. ಮತ್ತು ದೇ ಟ್ರೈ ಟು ಆರ್ಗನೈಸ್ ದ ಕಾಮನ್ ಪೀಪಲ್ ಆಫ್ ಇಂಡಿಯಾ. ಇವರು ಸ್ವತಂತ್ರ ಹೋರಾಟಕ್ಕೆ ಸಾಮಾನ್ಯ ಜನರನ್ನು ಸಂಘಟಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು. ರ್ಯಾಡಿಕಲ್ಸ್ ಅಟೆಂಪ್ಟೆಡ್ ಟು ಆರ್ಗನೈಸ್ ಪೀಪಲ್ ಬೈ ಎಂಪ್ಲಾಯಿಂಗ್ ರಿಲಿಜಿಯಸ್ ಸೆಲೆಬ್ರೇಷನ್. ಸೊ ಟು ಆರ್ಗನೈಸ್ ಪೀಪಲ್ ಅಗೇನ್ಸ್ಟ್ ದ ಬ್ರಿಟಿಷ್ ದೇ ಯೂಸ್ಡ್ ಗಣೇಶ, ದೆನ್ ಶಿವಾಜಿ ಆ್ಯಂಡ್ ಆಲ್ಸೋ ದುರ್ಗಾ ಸೆಲೆಬ್ರೇಷನ್ಸ್. ಈ ಹಿನ್ನೆಲೆಯಲ್ಲಿ ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಒಟ್ಟುಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ದುರ್ಗಾ ಸೆಲೆಬ್ರೇಷನ್ಸ್ಗಳು, ಗಣೇಶ, ಶಿವಾಜಿ ಉತ್ಸವಗಳ ಮೂಲಕ ಜನರನ್ನು ಹೋರಾಟಕ್ಕೆ ಪ್ರೇರೇಪಿಸಿದರು. ಲೇಟರ್ ಮುಸ್ಲಿಮ್ಸ್ ಲೀಗ್ ವಾಸ್ ಬೋರ್ನ್ ಇನ್ ದ ಇಯರ್ 1906 ಟು ಪ್ರೊಟೆಕ್ಟ್ ದ ಮುಸ್ಲಿಮ್ಸ್ ಐಡೆಂಟಿಟಿ ಆ್ಯಂಡ್ ತಿಲಕ್ ಪಬ್ಲಿಷ್ಡ್ ಕೇಸರಿ ಇನ್ ಮರಾಠಿ ಆ್ಯಂಡ್ ಮರಾಠಾ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜಸ್. He encouraged common people to protest against British. So the radical writings of Tilak galvanized the common people. The British arrested Tilak due to these developments. Tilak wrote a book, Geeta Rahasya, in the prison. ತಿಲಕ್ ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳನ್ನು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಬಳಸಿಕೊಂಡ್ರು. ಈ ಪತ್ರಿಕೆಗಳ ಮೂಲಕ ಸಾಮಾನ್ಯ ಜನರನ್ನು ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಿಸಿದರು. ಮತ್ತು ಅವರ ಈ ಕ್ರಾಂತಿಕಾರಿ ಬರವಣಿಗೆಗಳು ಜನರನ್ನು ಒಂದು ಕೆರಳಿಸಿದವು. ಇದನ್ನು ಗಮನಿಸಿದಂತಹ ಬ್ರಿಟಿಷ್ ಸರ್ಕಾರ ತಿಲಕ್ ಅವ್ರಿಗೆ ಬಂಧಿಸಿತ್ತು. ಮತ್ತು ಜೈಲಿನಲ್ಲಿಯೇ ತಿಲಕ್ ಅವರು ಗೀತರಹಸ್ಯ ಗ್ರಂಥವನ್ನು ರಚಿಸುವ ಮೂಲಕ ಸ್ವತಂತ್ರ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟರು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ರೆವಲ್ಯೂಷನರೀಸ್ ಮೀನ್ಸ್ ಕ್ರಾಂತಿಕಾರಿಗಳು. ರೆವಲ್ಯೂಷನರೀಸ್ ಡ್ರೀಮ್ಡ್ ಆಫ್ ಅಟೈನಿಂಗ್ ಕಂಪ್ಲೀಟ್ ಫ್ರೀಡಮ್. ಸೊ ದೇ ಬಿಲೀವ್ಡ್ ದಟ್ ದೇ ಕ್ಯಾನ್ ಡ್ರೈವ್ ಅವೇ ದ ಬ್ರಿಟಿಷ್ by employing violent methods. So they established secret associations across the country. ಈ ಕ್ರಾಂತಿಕಾರಿಗಳು ಅಂದರೆ ರೆವಲ್ಯೂಷನರೀಸ್ಗಳು ಪೂರ್ಣ ಸ್ವಾತಂತ್ರ್ಯದ ಕನಸನ್ನು ಕಂಡಿದ್ರು. ಮತ್ತು ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಂತಹ ಬ್ರಿಟಿಷರನ್ನು ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಲು ಸಾಧ್ಯ ಎಂಬುದಾಗಿ ನಂಬಿದರು. ಹಾಗೆಯೇ ಅವರು ರಹಸ್ಯವಾಗಿ ಸಂಘಗಳನ್ನು ಭಾರತದಲ್ಲಿ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಸ್ಥಾಪಿಸುತ್ತಾರೆ. ದೇ ಸ್ಟಾರ್ಟೆಡ್ ಕಲೆಕ್ಟಿಂಗ್ ವೆಪನ್ಸ್ ಆ್ಯಂಡ್ ಮನಿ ಫಾರ್ ಆರ್ಮ್ಡ್ ಸ್ಟ್ರಗಲ್ ಅಗೇನ್ಸ್ಟ್ ದ ಬ್ರಿಟಿಷ್. ದೆನ್ ದೇ ಪ್ರೊವೈಡೆಡ್ ಟ್ರೈನಿಂಗ್. ರಹಸ್ಯ ಸಂಘಗಳನ್ನು ಸ್ಥಾಪಿಸಿ ಅವರು ಹಣಕಾಸು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವಂತಹ ಕಾರ್ಯದೊಂದಿಗೆ ಈ ಕ್ರಾಂತಿಕಾರಿಗಳಿಗೆ ತರಬೇತಿಯನ್ನು ನೀಡಿದರು. ಮತ್ತು ದೇ secret organization named Lotus and Dagger was founded in England. ಮತ್ತು ಅವರು ಇಂಗ್ಲೆಂಡ್ನಲ್ಲಿ ಲೋಟಸ್ ಮತ್ತು ಡಾಗರ್ ಎನ್ನುವಂತಹ ಒಂದು ಗುಪ್ತ ಸಂಘಟನೆಯನ್ನು ಸ್ಥಾಪಿಸಿದರು. ಪೀಪಲ್ ಅರಬಿಂದ ಘೋಷ್ who were in England supported the revolutionaries through this organization, and also another revolutionary organization called Ghadar Party in USA established to support the revolutionaries. Later
the two important secret organizations established even in India. They are Abhinava Bharata and also Anushilana Samiti. Then they used bombs and guns to achieve their goals. Later, the government tried to suppress them by arresting and hanging them unto death on the charges of sedition. ಇದನ್ನು ಗಮನಿಸಿದಂತಹ ಬ್ರಿಟಿಷ್ ಸರ್ಕಾರ ಹೇಗಾದರೂ ಮಾಡಿ ಇವರನ್ನು ಸೋಲಿಸುವ ಪ್ರಯತ್ನವನ್ನು ಮಾಡಿತು. ಹಾಗಾಗಿ ಕ್ರಾಂತಿಕಾರಿಗಳನ್ನು ಕೊಲೆ ಸಂಚಿನ ಆರೋಪದ ಮೇಲೆ ಬಂಧಿಸಿ ಅವರನ್ನು ಅಪರಾಧಿಗಳನ್ನಾಗಿ ಗುರುತಿಸಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತು ಮತ್ತು ಕೆಲವರನ್ನು ಗಲ್ಲಿಗೇರಿಸಲಾಯಿತು. ದ ಮೋಸ್ಟ್ ಪ್ರಾಮಿನೆಂಟ್ ರೆವಲ್ಯೂಷನರೀಸ್ ವರ್ ಅರಬಿಂದೋ ಘೋಷ್, ರಾಜನಾರಾಯಣ ಬೋಸ್, ದೆನ್ ಅಶ್ವಿನ್ ಕುಮಾರ್ ದತ್ತಾ ಆ್ಯಂಡ್ ಆಲ್ಸೋ ಖುದಿರಾಮ್ ಬೋಸ್, Chandrasekhar Azad, V.D. Savarkar, Jatendra Das, Bhagat Singh and Ram Prasad Bismillah, Rajbihari Bose, Madam Kama, then Ashfaqullah Khan, Champakar brothers, Vishnu Shastri, Shyamji and Krishna Varma, Sitaram, ದೆನ್ ರಾಜ್ಗುರು ಇವರೆಲ್ಲರೂ ಇಂಪಾರ್ಟೆಂಟ್ ರೆವಲ್ಯೂಷನರೀಸ್ಗಳಾಗಿದ್ದರು. ದ ಡ್ರೀಮ್ ಆಫ್ ರೆವಲ್ಯೂಷನರೀಸ್ ಟು ಬ್ರಿಂಗ್ ಫ್ರೀಡಮ್ ಟು ಇಂಡಿಯಾ ಕ್ವಿಕ್ಲಿ ಡಿಡ್ ನಾಟ್ ಮೆಟೀರಿಯಲೈಸ್ ಕಂಪ್ಲೀಟ್ಲಿ. ಸ್ಟಿಲ್ ದೇ ವರ್ ದ ಫೌಂಟೇನ್ಸ್ ಆಫ್ ಸ್ಪಿರಿಟ್ ಟು ದ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್. Many of the radicals later became revolutionaries and continued their efforts. And Aurobindo Ghosh was one of the such leader, and the role of revolutionaries is important in the annals of Indian history. ಕ್ರಾಂತಿಕಾರಿಗಳು ಬ್ರಿಟಿಷ್ ಆಡಳಿತ ವ್ಯವಸ್ಥೆಗೆ ಧಕ್ಕೆ ತರುವ ಮೂಲಕ ವೇಗವಾಗಿ ಸ್ವಾತಂತ್ರ್ಯವನ್ನು ತಂದುಕೊಡುವ ಅವರ ಕನಸು ನನಸಾಗಲಿಲ್ಲ. ಆದಾಗ್ಯೂ ರಾಷ್ಟ್ರೀಯ ಆಂದೋಲನಕ್ಕೆ ಅವರು ಸ್ಫೂರ್ತಿಯ ಒಂದು ಚಿಲುಮೆಯಾಗಿದ್ದರು. ತೀವ್ರವಾದಿಗಳಾಗಿದ್ದಂತಹ ಇವರು ಮುಂದಿನ ದಿನಗಳಲ್ಲಿ ಕ್ರಾಂತಿಕಾರಿಗಳಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಿದರು. ಅವರುಗಳಲ್ಲಿ ಅರಬಿಂದೋ ಘೋಷ್ ಅವರೇ ಪ್ರಮುಖರಾಗಿದ್ದರು. ಹೀಗೆ ಭಾರತದ ಸ್ವತಂತ್ರ ಹೋರಾಟದ ವಿವಿಧ ಹಂತಗಳಲ್ಲಿ ಕ್ರಾಂತಿಕಾರಿಗಳ ಹಂತ ಒಂದು ಅನೇಕ ಕಾರಣಗಳಿಗಾಗಿ ವಿಶೇಷವಾದದ್ದು. Okay students, we have to stop our class. This lesson is completed. I hope you all have understood this chapter, and we have to continue our classes with the new chapter. Till then, take care.